ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಈ ರೀತಿ ನಾಟಿ ಸ್ಟೈಲಲ್ಲಿ ಒಂದು ಸಲ ಪಲಾವ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ಈಸಿಯಾಗಿ 20 ಮಿನಿಟ್ಸಲ್ಲಿ ಈಸಿಯಾಗಿ ಪಲಾವ್ನ ಯಾರು ಬೇಕಾದರೂ ಮಾಡ್ಕೊಳ್ಬಿಡ್ಬೋದು. ಯಾವ ಟೈಮಲ್ಲಿ ಬೇಕಾದ್ರೂ ಡಿನ್ನರ್ಗಾಗಲಿ, ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ ಆಗಲಿ, ಲಂಚ್ ಬಾಕ್ಸ್ಗಾಗಲಿ ಯಾವಾಗ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬಂದುಬಿಡೋಣ. ನೋಡಿ, ನಾನು ಇಲ್ಲೊಂದು 10 ಹಸಿರು ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಅದ್ರಕ್ಕೆ ತಕ್ಕಂಗೆ ತಗೊಳ್ಳಿ. ನೆಕ್ಸ್ಟು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಸಿಪ್ಪೆ ಸುಲಿದು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಪೀಸಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿನ ತೊಗೊಂಡಿದ್ದೀನಿ. ಜಾಸ್ತಿ ಮಸಾಲೆ ತೊಗೊಳಕ್ಕೆ ಹೋಗಬೇಡಿ, ತುಂಬ ಖಾರ ಖಾರ ಅಂತ ಅನಿಸುತ್ತೆ, ಪಲಾವ್ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ಒಂದು ಜಾರ್ ತೊಗೊಂಡು ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟೇ ಮಸಾಲೆ, ಜಾಸ್ತಿ ಏನು ನಾನು ತೊಗೊಳಕ್ಕೆ ಹೋಗಿಲ್ಲ. ಜಾಸ್ತಿ ಹಾಕ್ದಷ್ಟು ಟೇಸ್ಟ್ ಕೂಡ ತುಂಬ ಮಸಾಲೆ ಅನಿಸುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸಿಂಪಲ್ಲಾಗಿ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇಷ್ಟೇ ತೊಗೊಂಡಿದ್ದೀನಿ. ಜಾಸ್ತಿ ಚಕ್ಕೆ ಲವಂಗ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಅದೊಂದು ರುಬ್ಬಾಗಿದೆ. ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ, ಹಾಕೊಂಡಿದ್ದೀನಿ, ನೋಡ್ತಿರ್ಬೋದು. ಈಗ ಎಣ್ಣೆ ಕಾಯ್ತಿದ್ದಂಗೆ ಒಂದು 10 ಪುದೀನ ಎಲೆಗಳನ್ನ ತೊಳ್ಕೊಂಡು ಈ ಥರ ಕೈಯಲ್ಲೇ ಒಂಚೂರು ಮುರ್ಕೊಂಡು ಈ ಥರ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈಗ ನೀವು ಈ ಸ್ಪೈಸಸ್ ನೋಡ್ಬೋದು. ಇಲ್ಲಿ ಒಂದು 3 ಪೀಸ್ ಚಕ್ಕೆ, ಒಂದು 6 ಲವಂಗ, 2 ಏಲಕ್ಕಿ, ಒಂದು ಸ್ವಲ್ಪ ಕರಿಬೇವು, 2 ಬಾಸ್ಮತಿ ಎಲೆ, 1 ಪಲಾವ್ ಎಲೆ, ಇಷ್ಟೂ ನಾನು ಈಗಲೇ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆ ಒಂದೇ ಒಂದು ಚಿಟಕಿ ಅಂದರೆ ಒಂದು 1/2 ಟೀ ಸ್ಪೂನಷ್ಟು ಮಾತ್ರ ನಾನು ಸೋಂಪುನ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ 2 ದಪ್ಪು ಸೈಜ್ ಈರುಳ್ಳಿನ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಇದೊಂದು 2 ನಿಮಿಷನಾದ್ರು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನೋಡಿ, ಇವಾಗ ಇದಾಗಿದೆ. ಇವಾಗ ಏನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ಚರ್, ಹಸಿರು ಮೆಣಸಿನ್ಕಾಯಿ ಮಿಕ್ಸ್ಚರ್, ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಅದು ಘಮ ಬಿಡೋವರೆಗೂ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. 1 ನಿಮಿಷನಾದ್ರು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಈ ಥರ ಪಲಾವ್ ಟ್ರೈ ಮಾಡಿ ನೋಡಿ. ಸೇಮ್ ನಾಟಿ ಸ್ಟೈಲಲ್ಲಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಹೋಟೆಲ್ಗಳಲ್ಲಿ ತೆಂಗಿನಕಾಯಿ ತುರಿನ ಹಾಕಿ ಮಾಡ್ತಾರೆ, ಟೇಸ್ಟ್ ಅದಕ್ಕೆ ಅಷ್ಟು ರುಚಿಯಾಗಿ ಬರೋದು. ನೀವು ಒಂದೇ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ತೆಂಗಿನಕಾಯಿ ಹಾಕಿರೋದ್ರಿಂದ ತಳ ಅಂಟೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಬೇಗನೆ ತಳ ಹತ್ಬಿಡುತ್ತೆ. ಅದಕ್ಕೆ ನೀವು ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು. ನಾರ್ಮಲಾಗಿ ತುಂಬ ಅಂದರೆ ಲೋ ಫ್ಲೇಮಲ್ಲೇ ಇದನ್ನು 1 ನಿಮಿಷನಾದ್ರು ಈ ಥರನೇ ಎಣ್ಣೆ ಬಿಡೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಗ್ಯಾಸ್ ಮೇಲೆ ಈ ಥರ ಇಟ್ಕೊಂಡು ತಿರುಗಿಸ್ಕೊಳ್ಳಿ. ಅವಾಗ ತಳ ಅಂಟಲ್ಲ. ನೀವು ನೋಡ್ತಿರ್ಬೋದು, ನಾನು ಲೋ ಫ್ಲೇಮಲ್ಲೇ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಪರ್ಫೆಕ್ಟಾಗಿ ಆಗಿದೆ. ಇವಾಗ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊನ ಈ ಥರ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಅಂದರೆ ತೀರಾ ಸಣ್ಣಕ್ಕೇನು ಹೆಚ್ಚಿಲ್ಲ, ಬಾಯಿಗೆ ಸಿಗೋ ಹಾಗೆ ಒಂದು ಸ್ವಲ್ಪ ದೊಡ್ಡದಾಗೆ ಹೆಚ್ಚಿ ಈ ಟೈಮಲ್ಲಿ ಇದನ್ನು ಸೇರಿಸ್ಕೊಳ್ತೀನಿ. ಇದನ್ನು ಏನು ಅಷ್ಟೊಂದೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಾಕಿದ ತಕ್ಷಣ ಬೇರೆ ಎಲ್ಲ ಇನ್ನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನೆಲ್ಲ ಈಗಲೇ ಹಾಕ್ಕೊಳ್ಬೋದು, ಬೇಗನೂ ಆಗುತ್ತೆ. ಈಗ ನೆಕ್ಸ್ಟು ಹಸಿ ಬಟಾಣಿನ ಒಂದು 1/2 ಬೌಲಷ್ಟು ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಅವೈಲೇಬಲ್ ಇಲ್ಲ ಅಂದರೆ ನೀವು ಬೇಕಾದ್ರೆ ಒಣಗಿದ ಬಟಾಣಿನ ನೆನೆಸ್ಕೊಂಡು ಕೂಡ ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಅದೊಂದು ಸ್ವಲ್ಪ ಲೇಟಾಗಿ ಬೇಯುತ್ತೆ, ಇದು ಬೇಗ ಬೇಯುತ್ತೆ. ಇವಾಗ ಬಟಾಣಿ ಎಲ್ಲ ತುಂಬ ಕಡಿಮೆ ರೇಟು ಮತ್ತು ಸೀಸನ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಸಿಗುತ್ತೆ. ಈಗ ನೋಡಿ, ಕೊತ್ತಂಬರಿ ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು 1/4 ಕಪ್ಪಷ್ಟು ಅಂದರೆ ಒಂದು 20 ಎಲೆಯಷ್ಟು ಪುದೀನ ಸೊಪ್ಪನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ಈ ಟೈಮಲ್ಲಿ ಸೊಪ್ಪೆಲ್ಲ ತುಂಬ ಫ್ರೆಶ್ಶಾಗಿ ಸಿಗೋದ್ರಿಂದ ಈ ಟೈಮ್ಗಳಲ್ಲಿ ಈ ಥರ ರೆಸಿಪಿ ಎಲ್ಲ ಮಾಡಿಕೊಂಡು ತಿಂದು ನೋಡಿ, ಟೇಸ್ಟಿಯಾಗಿರುತ್ತೆ. ಏನು ತರಕಾರಿಗಳೆಲ್ಲ ಎಷ್ಟು ಫ್ರೆಶ್ಶಾಗಿ ತೊಗೊತೀವೋ ನಾವು ಮಾಡೋ ಅಡುಗೆ ಕೂಡ ಅಷ್ಟು ಟೇಸ್ಟಿಯಾಗಿ ಬರುತ್ತೆ.
ಇಲ್ಲಿ ನೀವು ನೋಡ್ತಿರ್ಬೋದು ನಾನು ತರಕಾರಿ ಎಲ್ಲ ತೊಳ್ಕೊಂಡು ಹೆಚ್ಚಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ. ಆ ತರಕಾರಿಗಳನ್ನೆಲ್ಲ ಈಗ ನಾನು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು ಒಂದು 10 ಬೀನ್ಸು, ನೆಕ್ಸ್ಟ್ ಒಂದೇ ಒಂದು ಕ್ಯಾರೆಟು, ಆಮೇಲೆ ನವಿಲುಕೋಸು ಒಂದು, ಅಂದರೆ ಚಿಕ್ಕ ಸೈಜ್ದು ಒಂದು ನವಿಲುಕೋಸು, ಆಮೇಲೆ ಒಂದು ಆಲೂಗಡ್ಡೆ ಇಷ್ಟನ್ನು ಹೆಚ್ಚಿ ಇಟ್ಕೊಂಡು ಈ ಥರ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡು ಇವಾಗ ತರಕಾರಿಗಳನ್ನೆಲ್ಲ ನೀಟಾಗಿ ಕುಕ್ಕರ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಇದೆಲ್ಲ ಬೇಗನೆ ಬೇಯೋವಂಥ ತರಕಾರಿಗಳು, ನಿಮ್ಗೆ ಜಾಸ್ತಿ ಟೈಮ್ ಕೂಡ ಇಡ್ಸಲ್ಲ. ನಾನು ಇವೆಲ್ಲ ತರಕಾರಿನೂ ಹಾಕ್ಕೊಂಡು ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಡ್ಕೊಳ್ಳೋಣ. ಇದು ನಿಮಗೆ ಈಸಿಯಾಗಿ ಸಿಂಪಲಾಗಿ ಏನೊಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ಗೆಲ್ಲ ಈ ಪಲಾವ್ ನಿಮಗೆ ಆಗಿಬಿಡುತ್ತೆ. ಏನು ಜಾಸ್ತಿ ಟೈಮೆಲ್ಲ ನೀವೇನು ತೊಗೊಳ್ಬೇಕಾಗಿಲ್ಲ. ಮತ್ತು ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ, ಅವ್ರಿಗೆ ಏನು ಮಾಡಿ ಅಂದರೆ ಈ ಥರ ಉದ್ದುದಕ್ಕೆ ಹೆಚ್ಚಕ್ಕೆ ಹೋಗಬೇಡಿ. ಫುಲ್ಲು ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ರೆ ಅಂದೊಳಗೆ ಮಿಕ್ಸ್ ಆಗಿಬಿಡುತ್ತೆ. ಆವಾಗ ಅವ್ರು ಆರಾಮಾಗಿ ತಿನ್ಕೊತಾರೆ. ನಾನೀಗ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಇವಾಗ ಇದೊಂದು 2 ನಿಮಿಷ ಇದೇ ಥರ ಒಂಚೂರು ಎಣ್ಣೆಲೆ ಬೇಯ್ಕೊಳ್ಳಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನೊಂದು 2 ನಿಮಿಷ ಇದು ಎಣ್ಣೆಲೆ ಫ್ರೈ ಆಗಕ್ಕೆ ಬಿಡ್ತಿದ್ದೀನಿ. ಇವಾಗ ನೆಕ್ಸ್ಟು ಇದಾದಮೇಲೆ ನಾನಿಲ್ಲಿ ನೀರು ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಉದ್ರುದ್ರಾಗಿ ಬೇಕು ಅಂದರೆ 3.5 ಕಪ್ಪಷ್ಟು ಅಥವಾ 3 ಕಪ್ಪಷ್ಟು ನೀರು ತೊಗೊಂಡ್ರು ಇಲ್ಲಿ ನಿಮಗೆ ಕರೆಕ್ಟ್ ಆಗುತ್ತೆ. ನನಗೆ ತೀರಾ ಅಂದರೆ ಗಟ್ಟಿ ಇದ್ದರೆ ಮಕ್ಕಳೆಲ್ಲ ತಿನ್ನಬೇಕಲ್ವ, ಸೊ ನಾನು ತೀರಾ ಗಟ್ಟಿ ಮಾಡ್ಕೊಳ್ಳೋಕೋಗಲ್ಲ. ಸೊ ನಾನು 2 ಕಪ್ಗೆ ಇಲ್ಲಿ 4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಏನು 2 ಕಪ್ ಅಕ್ಕಿ ತಗೊಂಡಿದ್ನಲ್ಲ ಅದನ್ನ ತೊಳ್ಕೊಂಡು ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ಅಕ್ಕಿ ಬೇಕಾದ್ರೆ ನೀವು ಇಲ್ಲಿ ನೆನೆಸ್ಕೊಂಡು ಕೂಡ ಹಾಕ್ಕೋಬಹುದು. ಇನ್ನೇನು ಒಗ್ಗರಣೆ ಆಗೋಷ್ಟೊತ್ತಿಗೆನೆ ನೀವು ನೆನೆಯಕ್ಕಿಟ್ರೆ ಆರಾಮಾಗಿ ನೆಂದಿರುತ್ತೆ. ಆಮೇಲೆ ತೊಳ್ಕೊಂಡು ಹಾಕೊಳ್ಳೋದಷ್ಟೇ. ನೋಡಿ ನಾನು ಇಲ್ಲೆಲ್ಲ ಅಕ್ಕಿ ಹಾಕೊಳ್ತಿದ್ದೀನಿ. ಅಕ್ಕಿ ಹಾಕೊಂಡು ಒಂದು ಕುದಿ ಬರಬೇಕು, ಆಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಮೊದಲೇ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅದು ತಳ ಹೊತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಕುದಿ ಬಂದಮೇಲೆ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿ ಇಡೋದ್ರಿಂದ ತರಕಾರಿ ಸಪ್ರೇಟ್ ಮಸಾಲೆ ಸಪ್ರೇಟ್ ಅಂತ ಆಗೋದಿಲ್ಲ, ನೀಟಾಗಿ ಒಂದಕ್ಕೊಂದು ಬೆರ್ತು ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ನಿಂಬೆಹಣ್ಣಲ್ಲಿ ಒಂದು ಹಾಫ್ ನಿಂಬೆಹಣ್ಣ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು, ಸೊ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ಕೊಳ್ಳಿ. ಈಗ ನೋಡಿ ಕುದಿ ಬರ್ತಿದೆ, ಮಿಕ್ಸ್ ಕೊಡ್ಕೊಂಡು ಲಿಡ್ ಕ್ಲೋಸ್ ಮಾಡೋದಷ್ಟೇ. ಚೆನ್ನಾಗಿ ಕುದಿ ಬರ್ತಿದೆ, ನೀವು ನೋಡ್ತಿರ್ಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೊಗೊಂಡ್ರೆ ಆಗುತ್ತೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ 2 ವಿಷಲ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ತೀರಾ ಲೋ ಫ್ಲೇಮು ಬೇಡ, ತೀರಾ ಹೈ ಫ್ಲೇಮು ಬೇಡ. ನೋಡಿ 2 ವಿಷಲ್ ಆಗಿ ಪ್ರೆಷರ್ ಕೂಡ ಹೋಗಿದೆ. ಪಲಾವ್ ಕೂಡ ಈಗ ರೆಡಿ ಇದೆ. ಇದೇ ನಿಮಗೆ ಜಾಸ್ತಿ ಟೈಮ್ ಕೂಡ ಇಡ್ಸಲ್ಲ. ನೋಡಿ ಪಲಾವ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪರ್ಫೆಕ್ಟಾಗಿ ಬಂದಿತ್ತು ಮಾತ್ರ ಪಲಾವ್ ಮಾತ್ರ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿ ಅಲ್ಟಿಮೇಟಾಗಿ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಪಲಾವ್ ತಿಂತಿರೋ ಅದೇ ಟೆಕ್ಸ್ಚರು ನೋಡಿ, ಉದ್ರಾಗಿ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ತೀರಾ ಗಟ್ಟಿ ಆಗಿಲ್ಲ, ಆಮೇಲೇನು ತೀರಾ ಕಲಿಸ್ಕೊಂಡು ಹೋಗಿಲ್ಲ. ತರಕಾರಿಗಳೇ ಆಗಲಿ ಕರೆಕ್ಟಾಗಿ ಬೆಂದಿದೆ. 2 ವಿಷಲ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬೇಯೋದಂತೂ ಗ್ಯಾರಂಟಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ನೀವೊಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಬ್ಯಾಚುಲರ್ಸ್ ಆಗಲಿ ಬಿಗಿನರ್ಸ್ ಆಗಲಿ ಈಸಿಯಾಗಿ ಏನೊಂದು 1/4 ಗಂಟೆಯಲ್ಲಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋ ರೆಸಿಪಿ ಇದು. ತುಂಬ ಜಂಜಾಟ ಇಲ್ಲ, ಏನೂ ಇಲ್ಲ. ತರಕಾರಿ ಇಲ್ವಾ, ಆರಾಮಾಗಿ ಬಟಾಣಿ ಹಾಕ್ಕೊಂಡು ಮಾಡಿ, ಯಾವುದೂ ಇಲ್ವಾ, ಆರಾಮಾಗಿ ಇದೇ ಮೆಥಡಲ್ಲಿ ಸೇಮ್ ಯಾವ ಥರ ಮಾಡಿದ್ವಿ ಇದರಲ್ಲೇ ತರಕಾರಿ ಬಟಾಣಿ ಏನೂ ಇಲ್ದಲೆ ಇದೇ ಥರ ಮಾಡಿ ನೋಡಿ, ಸೇಮ್ ಟೇಸ್ಟ್ ಬರುತ್ತೆ. ಅದು ಕುಷ್ಕ ಥರ ಬರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬಂತು. ಇದನ್ನು ನಾವು ಸೈಡ್ಸ್ಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಯಾವತ್ತೂ ಈ ಥರ ಮೆಥಡಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಒಂದೇ ಒಂದ್ಸಲ ಈ ಥರ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ಆರಾಮಾಗಿ ಮನೇಲಿರೋ ಸಾಮಗ್ರಿಗಳಿಂದನೇ ನೀವು ಆರಾಮಾಗಿ ಇದನ್ನು ಮಾಡ್ಕೊಂಡು ಬಿಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.